ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ರಿಗೂ ಸಿಂಚು ಕ್ಯೂಟ್ ಫ್ಯಾಮಿಲಿಗೆ ಸ್ವಾಗತ. ಇವತ್ತು ಬೆಳಗ್ಗೆನೇ ನಾನು ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ವಾಕು, ಎಕ್ಸಸೈಸು ಎಲ್ಲ ಮುಗಿಸ್ಕೊಬಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಮೊದಲಿಗೆ ಇಲ್ಲಿ ಬಿಸಿ ನೀರು ಕಾಯಿಸ್ಕೊಂಡು ಫಸ್ಟ್ ಬಿಸಿ ನೀರು ಕುಡಿಯೋದಾ ಅಂತೇಳ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸ್ಕೊಂಡೆ. ನೆಕ್ಸ್ಟ್ ಇಲ್ಲಿ ಒಂದು ಕಷಾಯನ ಮಾಡ್ಕೊತಿದ್ದೀನಿ. ನೆನ್ನೆಲ್ಲ ಸ್ವಲ್ಪ ಹೊರಗಡೆನೇ ಅದು ಇದು ತಿಂದಿದ್ದಾಯಿತು. ಹಂಗಾಗಿ ಸ್ವಲ್ಪ ಡಿಟ್ರಾಕ್ಸ್ ಡ್ರಿಂಕ್ ಥರ ಮಾಡ್ಕೊಳ್ಳೋದಾ ಅಂತೇಳ್ಬಿಟ್ಟು ಇಲ್ಲಿ ಕಷಾಯನ ನಾನು ಮಾಡ್ತಿದ್ದೀನಿ. ಒಂದು ಅರ್ಧ ಲೀಟರ್ದಷ್ಟು ನೀರು ತೊಗೊಂಡಿದ್ದೀನಿ. ಅದಕ್ಕೊಂದು ಸ್ವಲ್ಪ ಸೋಂಕಾಳು, ಜೀರಿಗೆ, ಚಕ್ಕೆ, ಸ್ವಲ್ಪ ಬೆಲ್ಲ ಸೇರಿಸಿದ್ದೀನಿ. ಬೆಲ್ಲ ಬಂದು ಆಪ್ಷನ್ನಲ್ಲು. ನಿಮ್ಗೇನಾದರೂ ಕುಡಿಯೋಕ್ಕೆ ಕಹಿ ಅನಿಸಿದ್ರೆ ಬೆಲ್ಲ ಹಾಕ್ಕೊಳ್ಳಿ, ಇಲ್ಲ ಅಂತಂದರೆ ಬೇಡ, ನನಗೆ ಹಂಗೆ ಕುಡಿಯೋಕ್ಕೆ ಕಂಫರ್ಟಬಲ್ ಐತೆ ಅಂತಂದರೆ ಅದೇ ಥರ ಕುಡೀರಿ. ನಂಗೆ ಸ್ವಲ್ಪ ಬೆಲ್ಲ ಹಾಕೋಣ ಅನಿಸ್ತು, ನಾನು ಹಾಕ್ಕೊಂಡೆ. ಇಲ್ಲಿ ಕಷಾಯನ ಶ್ರೇಯಾಂಕ್ ಆಗ್ಬೋದು, ನಾನು ಆಗ್ಬೋದು, ಇಬ್ಬರು ಕುಡಿತೀವಿ. ಶ್ರೇಯಾಂಕ್ ಆ ಥರ ಎಲ್ಲ ಏನೋ ಅನ್ನಲ್ಲ, ಕಹಿ ಐತೆ ಕುಡಿಯಲ್ಲ ಹಂಗೆ ಹಿಂಗೆ ಅಂತ ಏನೋ ಅನ್ನಲ್ಲ. ಅವ್ರಿಗೆ ಯಾವುದು ಹೆಲ್ತ್ಗೆ ಒಳ್ಳೇದೋ ಅದು ಆರಾಮಾಗಿ ತೊಗೋತಾರೆ, ಏನೂ ಪ್ರಾಬ್ಲಮ್ ಇಲ್ಲ. ಆ್ಯಕ್ಚುಲಿ ಇದೆಲ್ಲ ನನಗೆ ಹೇಳ್ಕೊಟ್ಟಿರುವಂಥದ್ದು ಶ್ರೇಯಾಂಕೆ. ನನಗೆ ಆ್ಯಕ್ಚುಲಿ ನಾನು ಮದುವೆಗೆ ಮುಂಚೆ ಇದೆಲ್ಲ ಏನೂ ಮಾಡ್ತಿರಲಿಲ್ಲ. ಹೆಲ್ತ್ ಬಗ್ಗೆ ಆಗಲಿ, ನನಗೆ ಅಲ್ಲಿಂದ ಬಂದರೆ ನನ್ನ ಬಗ್ಗೆ ಕೇರ್ ಆಗಲಿ ನಾನು ತಗೋತಾನೆ ಇರಲಿಲ್ಲ. ಅವ್ರು ಹೇಳ್ಕೊಟ್ಟಿರೋದು ನನಗೆ ಇದೇ ಥರ ಇರಬೇಕು. ಅದಾದಮೇಲೆ ಈ ಥರ ಜ್ಯೂಸ್ಗಳು ಕುಡಿಯೋದು ಬೆಳಗ್ಗೆ ಟೈಮು, ಈ ಥರ ವೆಜಿಟೇಬಲ್ ಜ್ಯೂಸ್ ಕುಡಿಬೇಕು, ನೀನೇನು ಮಾಡಲ್ಲ, ಇದೆಲ್ಲ ಮಾಡಬೇಕು ಅಂತ ಹೇಳ್ಕೊಟ್ಟಿರೋದೇ ಅವರು. ಹಂಗಾಗಿ ಅವಾಗಿನಿಂದ ಹೇಳ್ಕೊಟ್ಟು ಈಗ ಸ್ವಲ್ಪ ರೂಢಿಸ್ಕೊತಿದ್ದೀನಿ ಇದೆಲ್ಲ ಮಾಡಬೇಕು ಅಂತೇಳ್ಬಿಟ್ಟು. ಅದಾದಮೇಲೆ ಸುಮಾರು ವಿಚಾರ ಅವರಿಂದ ನಾನು ಕಲ್ತಿದ್ದೀನಿ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋದಾಗ ಆಗ್ಬೋದು, ಕೆಲವೊಂದು ಶ್ಲೋಕಗಳು ನನಗೆ ಮದುವೆಗೆ ಮುಂಚೆ ಶ್ಲೋಕ ಅಂದರೆ ಅಯ್ಯೋ ಶ್ಲೋಕ ಹೇಳಬೇಕಾ ಅಂತ ಅಂದ್ಕೊಳ್ಳುವೆ. ಅಷ್ಟು ಶ್ಲೋಕ ಎಲ್ಲ ಹೇಳೋಕ್ಕೆಲ್ಲ ಬರ್ತಿರ್ಲಿಲ್ಲ ನನಗೆ. ಸುಮಾರು ಒಂದು 3-4 ಶ್ಲೋಕ ಕಲ್ತಿದ್ದೀನಿ. ಅದು ಅವ್ರು ಬೈದು ಕಲಿಸಿರುವಂಥದ್ದು ಎಲ್ಲನೂ. ಅದಾದಮೇಲೆ ಈಗ ದೇವಸ್ಥಾನದಲ್ಲಿ ಕೆಲವೊಂದು ವಿಚಾರಗಳು ಗೊತ್ತಿರೋಲ್ಲ ನಮಗೆ ದೇವಸ್ಥಾನಕ್ಕೆ ಹೋದಾಗ. ಅದನ್ನ ನನಗೆ ಶ್ರೇಯಾಂಕು ಹೇಳ್ಕೊಟ್ಟಿದ್ದಾರೆ. ನಾವು ದೇವಸ್ಥಾನಕ್ಕೆ ಹೋದಾಗ ನಾವು ಬರೀ ನಮಗೇನು ಬೇಕು ಅದು ಮಾತ್ರ ದೇವ್ರ ಹತ್ರ ಕೇಳ್ಕೊತೀವಿ. ಆ್ಯಕ್ಚುಲಿ ಆ ಥರ ಕೇಳ್ಕೊಬಾರ್ದು. ನಾವೇನು ಕೇಳ್ಕೊಬೇಕು ಅಂತಂದರೆ ಒಳ್ಳೇದು ಮಾಡು ಅಂತ ಕೇಳ್ಕೊಬೇಕು. ಬಿಟ್ಟರೆ ದೇವ್ರದ್ದು ಶ್ಲೋಕಗಳಿರುತ್ತೆ ಅಲ್ಲೇ ಬೋಲ್ಡಲ್ಲಿ, ಅದನ್ನ ಪಠಿಸ್ಬಿಟ್ಟು ಬಂದರೆ ಸಾಕು. ನಾವು ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಇದ್ರೂ ಪರವಾಗಿಲ್ಲ, ಅಲ್ಲಿ ಬೋಲ್ಡಲ್ಲಿ ಹಾಕಿರ್ತಾರಲ್ಲ ಶ್ಲೋಕ, ಅದು ಪಠಿಸಿ ಬಂದರೆ ಸಾಕು. ಆಮೇಲೆ ನಾವು ಯಾವಾಗ್ಲೂ ದೇವಸ್ಥಾನಕ್ಕೆ ಹೋದಾಗ ದೇವ್ರ ಗರ್ಭಗುಡಿ ಸುತ್ತ ಒಂದು 3 ರೌಂಡ್ ಹಾಕ್ತೀವಲ್ಲ, 9 ರೌಂಡ್ ಹಾಕ್ತೀವಿ. ಅದು ಹಾಕ್ಬೇಕಾದ್ರೆ ನಾವು ದೇವ್ರ ಹಿಂಭಾಗ ಹೋಗಿ ನಾವು ಕೈ ಮುಗಿತೀವಿ. ನಾನು ಸುಮಾರು ಈ ಥರ ತಪ್ಪು ಮಾಡಿದ್ದೀನಿ. ಆ್ಯಕ್ಚುಲಿ ಆ ಥರ ದೇವ್ರ ಹಿಂಭಾಗ ಹೋಗಿ ಕೈ ಮುಗಿಬಾರ್ದು. ಏಕೆ ಅಂತಂದರೆ ನಾವು ಹೋಗಿ ದೇವಸ್ಥಾನಕ್ಕೆ ಹೋದಾಗ ನಮ್ಮ ಪುಣ್ಯ ಫಲ ಎಲ್ಲ ದೇವ್ರ ಮುಂದೆಗಡೆ ಇರುತ್ತೆ. ಅದು ಅಸ್ತು ಅಂದಾಗ ಅದು ನಮ್ಮ ಪುಣ್ಯ ಬರುತ್ತೆ. ಅದೇ ದೇವ್ರ ಹಿಂದೆಗಡೆ ನಮ್ಮ ಪಾಪ ಫಲ ಇರುತ್ತೆ. ಈ ಭಕ್ತಾದಿಗಳು ಬಂದಾಗ ಪಾಪ ಕಳೆಯುತ್ತೆ ದೇವಸ್ಥಾನಗಳಿಗೆ ಹೋದಾಗ ಅಂತ ಹೇಳ್ತಾರಲ್ಲ, ಆ ಪಾಪದ ಫಲ ಎಲ್ಲ ದೇವ್ರ ಹಿಂದೆಗಡೆ ಇರುತ್ತೆ. ನಾವಲ್ಲಿ ಅಡ್ಬಿದ್ದು ಇಲ್ಲ ಅಂತಂದರೆ ಗೋಡೆಗೆ ಹಿಂಗಂದು ಮುಟ್ಟು ನಮಸ್ಕಾರ ಮಾಡಿಕೊಂಡಾಗ ಆ ಪಾಪದ ಫಲ ನಮಗೆ ಸೇರುತ್ತೆ. ಹಂಗಾಗಿ ಯಾರಿಗೂ ದೇವ್ರಿಗೆ ಹಿಂದೆಗಡೆಯಿಂದ ಕೈ ಮುಗಿಬಾರ್ದು. ಅಟ್ಲೀಸ್ಟ್ ಮುಂದೆಗಡೆಯಿಂದ ಅಂದ್ರೂ ಸ್ಟ್ರೈಟಾಗಿ ನಿಂತ್ಕೊಂಡು ಕೈ ಮುಗಿಬಾರ್ದು, ಸೈಡಲ್ಲಿ ನಿಂತ್ಕೊಂಡು ಕೈ ಮುಗಿಬೇಕು. ಏಕೆ ಅಂತಂದರೆ ನಾವು ಅಪೋಸಿಟ್ ದೇವ್ರ ಅಪೋಸಿಟ್ ನಿಂತ್ಕೊಂಡು ಕೈ ಮುಗಿದ್ರೆ ದೇವ್ರ ಶಕ್ತಿ ನಮಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಹಂಗಾಗಿ ನಾವು ಆದಷ್ಟು ಸೈಡಲ್ಲಿ ನಿಂತು ಬಗ್ಗಿ ಕೈ ಮುಗಿದ್ರೆ ಒಳ್ಳೆಯದು. ಇದೆಲ್ಲ ನನಗೆ ನನ್ನ ಹಸ್ಬೆಂಡ್ ಹೇಳ್ಕೊಟ್ಟಿರುವಂಥದ್ದು 2 ಇಯರ್ಸಲ್ಲಿ ಮದುವೆ ಆದಮೇಲೆ. ಆ್ಯಕ್ಚುಲಿ ಬೈದು ಕೆಲವೊಂದು ನನ್ನ ಬ್ಯಾಡ್ ಹ್ಯಾಬಿಟ್ಸ್ನ ಬಿಡಿಸಿದ್ದಾರೆ. ನಾನು ಅವ್ರನ್ನ ಚೇಂಜ್ ಮಾಡಿದ್ದೀನಿ ಅನ್ನೋದಕ್ಕಿಂತ ನನ್ನ ಸುಮಾರು ವಿಚಾರದಲ್ಲಿ ಚೇಂಜ್ ಮಾಡಿದ್ದಾರೆ. ನಾನು ಇನ್ನೂ ಚೇಂಜ್ ಆಗಿಲ್ಲ ಅನ್ಕೋತೀನಿ. ಬೈದು ಕೆಲವೊಂದು ಬಿಡಿಸಿದ್ದಾರೆ. ಏನಪ್ಪ ಇವಳು ಲಾಗ್ ಮಾಡಿರೋದಕ್ಕೂ ಇದಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ ಮಾತಾಡ್ತಿರೋದಕ್ಕೂ ಅಂತ ಅನ್ಕೋಬೋದು ನೀವು. ನನಗೆ ಕೆಲವೊಂದು ಗೊತ್ತಿರೋ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು, ಹಂಗಾಗಿ ಶೇರ್ ಮಾಡಿಕೊಂಡೆ. ಇಲ್ಲಿ ನಾನು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಮಾಡೋದ ಅಂತೇಳ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಅದೇ ಟೈಮ್ಗೆ ನನ್ನ ಮಗಳು ಕೂಡ ಎದ್ದುಬಿಟ್ಲು. ಹಂಗಾಗಿ ಶ್ರೇಯಾಂಕು ಜೊತೆಲಿ ಬಂದು ಸ್ವಲ್ಪ ಹಾಲೆಲ್ಲ ಕಾಯಿಸ್ಕೊಟ್ರು ಪಾಪುಗೆ. ಪಾಪುನ ನೀನು ಎತ್ಕೊ ಅಂತೇಳಿ. ನನಗೆ ಈ ಥರ ಬೆಳಗ್ಗೆ ಮಾರ್ನಿಂಗ್ ತಿಂಡಿ ಟೈಮ್ಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿಕೊಡ್ತಾರೆ, ಏನೂ ತೊಂದರೆ ಇಲ್ಲ. ಅವ್ರಿಗೆ ಕೆಲಸ ಇಲ್ಲ ಅಂತಂದರೆ ನನಗೆ ಹೆಲ್ಪ್ ಮಾಡ್ತಾರೆ, ಬಟ್ ಹೊರಗಡೆ ಕೆಲಸ ಇದ್ದಾಗೆಲ್ಲ ಹೆಲ್ಪ್ ಮಾಡ್ಕೊಡೋಕ್ಕೆ ಬರಲ್ಲ. ಹಂಗೇನೆ ಪಾಪನ ಕರ್ಕೊಂಡು ವಾಕ್ ಹೋದ್ರು ಅವರು. ಸ್ವಲ್ಪ ತಿರ್ಗಾಡ್ಸ್ಕೊಂಡು ಕರ್ಕೊಬರ್ತೀನಿ ಅಂತೇಳ್ಬಿಟ್ಟು ಅವಳಿಗೆ ಸ್ವಲ್ಪ ಟೋಪಿ ಎಲ್ಲ ಹಾಕಿ ರೆಡಿ ಮಾಡಿ ಕಳಿಸ್ದೆ. ಈಗ ನೆಕ್ಸ್ಟು ಇಲ್ಲಿ ನಾನು ತಿಂಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ. ಆಲ್ರೆಡಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೆ ಪಾಪು ಎದ್ದೇಳೋಷ್ಟರಲ್ಲಿ.
ಹಾಲು ಇನ್ನು ಒಗ್ಗರಣೆ ಹಾಕ್ಬೇಕಾಗಿತ್ತು, ಅಷ್ಟಕ್ಕೆ ಎದ್ದುಬಿಟ್ಲು. ಆ ಟೈಮ್ಗೆ ಹೆಂಗೋ ಶ್ರೇಯಾಂಕ್ ಬಂದು ಹಾಲೆಲ್ಲ ಬಿಸಿ ಮಾಡಿ ಕುಡಿಸ್ಕೊಂಡು ಪಾಪುಗೆ ಕರ್ಕೊಂಡು ಹೋದ್ರು. ಹೊರಗಡೆ ಬರ್ತೀನಿ ಅಷ್ಟರಲ್ಲಿ ತಿಂಡಿ ಮಾಡಿ ಮುಗಿಸು ಅಂತ ಹೇಳ್ಬಿಟ್ಟು ಇಲ್ಲಿ ನಾನು ಬೆಳಗಿನ ತಿಂಡಿಗೆ ಚಪಾತಿಯೊಂದಿಗೆ ಕುಂಬಳಕಾಯಿ ಪಲ್ಯ. ಕುಂಬಳಕಾಯಿ ಸ್ವಲ್ಪ ಇತ್ತು ಮತ್ತು ಬೀಟ್ರೋಟು ಎರಡೇ ಇತ್ತು, ಹಂಗಾಗಿ ಎರಡನ್ನೂ ಸ್ವಲ್ಪ ಮಾಡಿಬಿಡೋದ ಅಂತೇಳ್ಬಿಟ್ಟು ಸಂಜೆ ಸಾಂಬಾರಿಗೂ ಪಲ್ಯ ಥರ ಆಗುತ್ತೆ ಮಿಕ್ಕಂಡ್ರೆ ಏನು ಟೆನ್ಷನ್ ಇಲ್ಲ ಅಂತೇಳ್ಬಿಟ್ಟು ಮಾಡಿಬಿಡೋದ ಅಂತೇಳ್ಬಿಟ್ಟು ಎರಡನ್ನೂ ಮಾಡ್ತಿದ್ದೀನಿ. ಇಲ್ಲಿ ಸ್ವಲ್ಪ ನಾನು ತೊಗೊಂಡಿರೋ ಬಾಣಲಿ ನಿಜವಾಗ್ಲೂ ಕ್ವಾಲಿಟಿ ಸ್ವಲ್ಪನೂ ಸರಿಯಿಲ್ಲ. ನಾನು ನಾನ್ ಸ್ಟಿಕ್ ಅಂತ ಹೋಗಿ ತೊಗೊಂಡು ಮೋಸ ಹೋದೆ. ಫುಲ್ ಅದು ಕಬ್ಬಿಣದ್ದು, ಏನೇ ಮಾಡಿದ್ರು ಸ್ವಲ್ಪ ಕಪ್ ಥರ ಬರ್ತಿತ್ತು. ಹಂಗಾಗಿ ಬಾಣಲಿನೂ ನಾನು ಇವಾಗ ಹೊಸದು ತೊಗೊಂಡಿದ್ದೀನಿ. ಈ ಲಾಗಲ್ಲಿ ಬಂದು ಇದೇ ಇದ್ದಿದ್ದು, ಸದ್ಯಕ್ಕೆ ಇದನ್ನೇ ಮಾಡಿದೆ. ಏನೇ ತಿಂಡಿ ಮಾಡಿದ್ರು ಏನೇ ಮಾಡಿದ್ರು ಲಾಸ್ಟಲ್ಲಿ ಬೈತಾ ಅದು ಕಪ್ಪುಗೆ ಬಣ್ಣ ಬದಲಾಗ್ತಿದೆ. ಹಂಗಾಗಿ ಯಾಕೋ ಅದಕ್ಕೆ ಇದೇ ಲಾಸ್ಟ್. ಮತ್ತು ಇದರಲ್ಲಿ ಅಡುಗೆ ಎಲ್ಲ ಮಾಡಬಾರ್ದು, ತೂಕಕ್ಕೆ ಹಾಕ್ಬಿಡೋದ ಇಲ್ಲಾಂತ ಎಲ್ಲಾದರೂ ಬಿಸಾಕೋದ ಡಸ್ಟ್ಬಿನ್ಗೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡೆ. ಇಲ್ಲಿ ತಿಂಡಿ ಮಾಡಿಕೊಂಡೆ. ಅಲ್ಲ ಶ್ರೇಯಾಂಕ್ ಫೋನ್ ಮಾಡಿದ್ರು ಆಯಿತಾ ತಿಂಡಿ ಅಂತ. ಅವ್ರನ್ನ ಮೇಂಟೈನ್ ಹಾಫ್ ಆನ್ ಅವರ್ ಅಥವಾ 1 ಅವರ್ ಅಷ್ಟೇ ಅವ್ರ ಕೈಲಿ ಮೇಂಟೈನ್ ಮಾಡೋಕ್ಕಾಗೋದು ಪಾಪುನ. ಯಾಕೆ ಅಂತಂದ್ರೆ ಅವಳು ತುಂಬ ತುಂಟಿ, ನಿಜ ಹೇಳ್ತೀನಿ, ಹಿಡಿಯೋಕ್ಕಂತೂ ಆಗಲ್ಲ ಅವಳನ್ನ. ಯಪ್ಪ ಗುಡು ಅಂತ ಓಡ್ತಿರ್ತಾಳೆ. ನನಗಂತೂ ಬೆಳಗ್ಗೆಯಿಂದ ಸಂಜೆ ತನಕ ಮೇಂಟೈನ್ ಮಾಡೋಷ್ಟು ಶ್ರೇಯಾಂಕ್ ಬರೋಷ್ಟು ಆಗ್ಬಿಟ್ಟಿರುತ್ತೆ. ಎಷ್ಟೊತ್ತಿಗಾರ ನಿದ್ದೆ ಮಾಡಲಪ್ಪ ಅಂತ ಅನಿಸ್ತಿರುತ್ತೆ. ಯಾಕೆ ಅಂತಂದರೆ ಮಧ್ಯಾಹ್ನ 2 ಅವರ್ಸ್ ಮಲ್ಕೊಳ್ಳೋದು ಅವಳು ಹೆಚ್ಚು. ಆ ಟೈಮಲ್ಲಿ ಸ್ವಲ್ಪ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೋಬೇಕು, ಅದ್ರ ಜೊತೆ ಯೂಟ್ಯೂಬ್ ವೀಡಿಯೋ ಎಡಿಟಿಂಗ್ ಇರುತ್ತೆ. ಆ 2 ಅವರ್ಸ್ ಟೈಮಲ್ಲೆಲ್ಲ ಮುಗಿಸ್ಕೋಬೇಕು. ಹಂಗೂ ಫುಲ್ ಸ್ಟ್ರೈನ್ ಆಗಿಬಿಟ್ರೆ ಒಂದೊಂದ್ಸಲ ಅಮ್ಮನ ಮನೆಗೆ ಬಂದುಬಿಡ್ತೀನಿ ವೀಡಿಯೋ ಎಡಿಟಿಂಗ್ ಮಾಡೋ ಟೈಮಲ್ಲೆಲ್ಲ. ಅವಳೀಗ ಬುದ್ಧಿ ಅಷ್ಟು ತಿಳುವಳಿಕೆ ಆಗುತ್ತಲ್ವ ಚೆನ್ನಾಗಿ. ನಾನೇನಾದರೂ ಫೋನ್ ಹಿಡ್ಕೊಂಡಿದ್ರೆ ಅವಳು ನೋಡೋಕ್ಕೆ ಬರೋದು, ಅದಾದಮೇಲೆ ಫೋನ್ ಕಿತ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಾಳೆ. ಅದರಲ್ಲೂ ನಾನು ಫೋನ್ ಏನಾದರೂ ನೋಡ್ತಿದ್ರಂತೂ ಬಿಡೋದೆಲ್ಲ ಕಿತ್ತು ಬಿಸಾಕ್ತಾಳೆ. ನನ್ನ ಜೊತೆ ಆಟಾಡೋಕ್ಕೆ ಬಾ ಅಂತ ಹೇಳ್ಬಿಟ್ಟು. ಇಲ್ಲಾಂತಂದರೆ ಯಾರ ಜೊತೆನಾದರೂ ಫೋನಲ್ಲಿ ಮಾತಾಡ್ತಿದ್ರು ಅಷ್ಟೇ ಅವಳು ಕಿತ್ಕೊಂಡು ಮಾತಾಡೋಕ್ಕೆ ಹೋಗ್ತಾಳೆ. ಅಂದರೂ ಮಕ್ಕಳನ್ನ ಒಬ್ಬೊಬ್ಬರೇ ಮೇಂಟೈನ್ ಮಾಡೋದು ತುಂಬ ಕಷ್ಟ ಐತೆ. ಯಾರಾದರೂ ಒಬ್ಬರು ಇರಬೇಕು ಜೊತೆಗೆ. ಇಲ್ಲಿ ತಿಂಡಿ ಎಲ್ಲ ಮಾಡಿ ಮುಗೀತು. ಚಪಾತಿ, ಅದಾದಮೇಲೆ ಬೀಟ್ರೋಟ್ ಪಲ್ಯ, ಆಮೇಲೆ ಕುಂಬಳಕಾಯಿ ಪಲ್ಯ ಎರಡನ್ನೂ ಮಾಡಿದೆ. ನನ್ನ ಮಗಳಿಗೆ ಅವಳೇ ತಿಂತಾಳೆ. ನಮ್ಮ ಕೈಲಿ ತಿನ್ಸ್ಕೊಳ್ಳೋದೇ ಇಲ್ಲ ಅವಳು. ಏನೋ ನಾವು ತಿನ್ಸೋಕ್ಕೆ ಹೋದರೆ ಬೇಡ ನಾನೇ ತಿಂತೀನಿ ಕೊಡು ಅಂತ ಇಸ್ಕೋತಾಳೆ. ಹಂಗಾಗಿ ಅವಳಿಗೇ ಸಣ್ಣ ಪೀಸ್ ಮಾಡಾಕಿ ಪಲ್ಯ ಎಲ್ಲ ಹಾಕಿ ಕುಣಿಸ್ತಿದ್ದೀನಿ. ನೋಡಿ ಯಾವಾಗಲೇ ಊಟ ಮಾಡ್ಬೇಕಾದ್ರೂ ಹಿಂಗೆ ಮಾಡ್ಬಿಡ್ಬಿಡು. ಅದು ಕೆಳಗಡೆ ಬಿದ್ದಿದ್ದು ತಿಂದು ಏನಾಗಲ್ಲ, ಇನ್ಫೆಕ್ಷನ್ ಆಗ್ಬಿಡ್ತದೆ. ತಿಂದಿದ್ದೆಲ್ಲ ಮುಗೀತು. ಅದಾದಮೇಲೆ ಪಾಪುನ ಮಲಗಿಸಿ ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡೆ. ಕಸ ಗುಡ್ಸೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಎಲ್ಲ ಇರುತ್ತಲ್ಲ ಅದೆಲ್ಲ ಮುಗಿಸ್ಕೊಂಡೆ. ಅಷ್ಟೊಂದು ಆಲ್ರೆಡಿ 12:30 1 o'clock ಆಗೇ ಬಿಟ್ಟಿತ್ತು ಮಧ್ಯಾಹ್ನ. ಅದೆಷ್ಟು ಬೇಗ ಆಗಿಬಿಡುತ್ತೋ ಏನೋ. ತಿಂಡಿ ತಿಂದಿನೇನೋ ಅವಳು ಮಲಗಿಸಿ ಕೆಲಸ ಸ್ಟಾರ್ಟ್ ಮಾಡೋಣ ಅನ್ನೋಷ್ಟು ಆಲ್ರೆಡಿ 11:30 12 o'clock ಆಗೇ ಬಿಟ್ಟಿರುತ್ತೆ. ಅಷ್ಟರಲ್ಲಿ ಮನೆ ಕೆಲಸ ಬೇಗ ಮುಗಿಸಿ ಅಡುಗೆ ಸ್ಟಾರ್ಟ್ ಮಾಡಬೇಕು ಮಧ್ಯಾಹ್ನಕ್ಕೆ. ಅದರಲ್ಲೂ ಶ್ರೇಯಾಂಕ್ ಅಂತ 2 o'clock ಆಗ್ತಿದ್ದಂಗೆ ಫೋನ್ ಮಾಡ್ತಾರೆ, ಅಡುಗೆ ರೆಡಿ ಆಗೈತಾ, ನನಗೆ ಊಟ ಎಷ್ಟಿದೆ ಅಂತ. ಅವಳಂತೂ ಹಸುನಂತೂ ತಡೆಯೋದೇ ಇಲ್ಲ. ಅವ್ರಿಗೆ ಮಧ್ಯಾಹ್ನಕ್ಕೆ ಊಟ ರೆಡಿ ಇಟ್ಬಿಡಬೇಕು. ಬೆಳಗ್ಗೆ 9 ಗಂಟೆ ಬಿಟ್ಟರೆ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲೆಲ್ಲ ರೆಡಿ ಇರಬೇಕು. ಅವರಷ್ಟು ಹೊರಗಡೆ ಎಲ್ಲ ತಿನ್ನಲ್ಲ ಊಟ ಎಲ್ಲನೂ. ಅವ್ರಿಗೆ ಇಷ್ಟ ಆಗೋಲ್ಲ ಹೊರಗಡೆ ತಿನ್ನೋಕ್ಕೆ ಊಟ ಎಲ್ಲನೂ. ನಾನು ಸ್ವಲ್ಪ ಹೊರಗಡೆ ಫುಡ್ನ ಇಷ್ಟಪಟ್ಟು ತಿಂತೀನಿ, ಬಟ್ ಅವರು ಹೊರಗಡೆ ಫುಡ್ನ ಇಷ್ಟಪಟ್ಟು ತಿನ್ನಲ್ಲ. ಬೇಕಾದರೆ ಮೊಸರನ್ನ ಕೊಟ್ಬಿಡಿ ಮನೇಲೇ ಮಾಡಿ ಅದನ್ನೇ ತಿಂದ್ಬಿಡ್ತಾರೆ. ಬಟ್ ಹೊರಗಡೆ ಫುಡ್ ಅಂತೂ ಅವ್ರಿಗೊಂದು ಸ್ವಲ್ಪನೂ ಇಷ್ಟ ಆಗೋಲ್ಲ. ಹಂಗಾಗಿ ನಾನು ಮನೇಲಿ ಏನಾದರೂ ವೆರೈಟಿ ಮಾಡ್ತಾನೆ ಇರ್ತೀನಿ, ಅದು ಇದು ಅಂತ. ನಾನು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ಹೊರಗಡೆ ತಿನ್ನೋದೇ ಇಷ್ಟಪಡ್ತಿದ್ದೆ, ಬಟ್ ಇವಾಗ ಸ್ವಲ್ಪ ಬೇಜಾರಾಗ್ಬಿಟ್ಟಿದೆ ತಿಂದು. ಹಂಗಾಗಿ ಹೊರಗಡೆ ನಾನು ತಿನ್ನಲ್ಲ ಈಗಷ್ಟು. ಏನಾದರೂ ಯಾವಾಗಾದರೂ ಅಪರೂಪ 15 ಡೇಸ್ಗೊಂದು ಯಾವಾಗಾದರೂ ಹೋಗಿ ತಿಂದರೆ ಅಷ್ಟೇ. ಹಂಗಾಗಿ
ಮನೇಲೇ ಮಾಡ್ತಿರ್ತೀನಿ. ಮಧ್ಯಾಹ್ನ ಅಡುಗೆ ಆಗಿರ್ಬೋದು, ಬೆಳಗ್ಗೆ ತಿಂಡಿ ಆಗಿರ್ಬೋದು, ಟೈಮ್ ಟು ಟೈಮು ಏನು ಬೇಕು ಸ್ನ್ಯಾಕ್ಸ್ ಆಗಿರ್ಬೋದು ಎಲ್ಲ ಆಲ್ಮೋಸ್ಟ್ ಅಲ್ಲಿ ಮನೇಲೇ ಮಾಡ್ತಿರ್ತೀನಿ. ಇಲ್ಲಿ ಮಧ್ಯಾಹ್ನದ ಊಟಕ್ಕೆ ಮೂಲಂಗಿ ಸಾಂಬಾರು ಮಾಡೋದಾ ಅಂತೇಳ್ಬಿಟ್ಟು ಮಾಡ್ತಿದ್ದೀನಿ. ನಾರ್ಮಲಾಗಿ ಎಲ್ಲರೂ ಯಾವ ರೀತಿ ಮಾಡ್ತಾರೆ ಮೂಲಂಗಿ ಸಾಂಬಾರು, ನಾನು ಅದೇ ರೀತಿ ಮಾಡ್ತಿದ್ದೀನಿ. ಕೆಲವರು ರುಬ್ಬಿ ಮಾಡ್ತಾರೆ, ಕೆಲವರು ಹಾಗೆ ಹುಳಿ ಬಿಟ್ಟು ಮಾಡ್ತಾರೆ. ನಾನು ಅದೇ ಥರ ಹುಳಿ ಬಿಟ್ಟು ಕಾಯಿ ತುರಿ ಹಾಕಿ ಮಾಡ್ತಿದ್ದೀನಿ. ನಾನು ಯಾವುದೇ ತರಕಾರಿ ಸಾಂಬಾರು ಮಾಡಿದ್ರೂ ಪುಡಿ ಹಾಕಿ ಕೂಗಿಸ್ಕೊಳ್ಳಲ್ಲ. ಫಸ್ಟು ತರಕಾರಿ, ಬೇಳೆ, ಟೊಮೊಟೊ ಮತ್ತು ಈರುಳ್ಳಿನ ಕೂಗಿಸ್ಕೊತೀನಿ. ಅದಾದಮೇಲೆ ನಾನು ಪುಡಿನ ಹಾಕ್ತೀನಿ. ನನಗೆ ಫಸ್ಟೇ ಪುಡಿ, ತರಕಾರಿ, ಬೇಳೆ ಎಲ್ಲ ಹಾಕಿ ಮಾಡಿದ್ರೆ ಅಷ್ಟು ಇಷ್ಟ ಆಗೋಲ್ಲ, ಅದಷ್ಟು ಟೇಸ್ಟು ಇರೋಲ್ಲ. ಈ ಥರ ಮಾಡಿ ಆಮೇಲೆ ಪುಡಿ ಹಾಕಿ ಬೇಯಿಸೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಲಾಸ್ಟಲ್ಲಿ ಇವಾಗ ಒಗ್ಗರಣೆ ಹಾಕ್ಕೋತಿದ್ದೀನಿ. ಇಷ್ಟಾದರೆ ಬಿಸಿ ಬಿಸಿ ಮೂಲಂಗಿ ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರುಬ್ಬಿ ಹಾಕ್ಕೊಂಡು ಮಾಡಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಆಲ್ರೆಡಿ ಅಡುಗೆ ಮುಗಿಸೋಷ್ಟರಲ್ಲಿ ನಮ್ಮ ಶ್ರೇಯಾ ಬಂದುಬಿಟ್ರು. ರೆಡಿ ಆಯಿತಾ ಊಟ, ನನಗೆ ಹೊಟ್ಟೆ ಹಸಿತಿದೆ ಅಂತ ಹೇಳ್ಬಿಟ್ಟು ಹಾಗೇ ಸ್ವಲ್ಪ ಪಾಪು ಜೊತೆ ಆಟ ಆಡ್ತಿದ್ರು. ಅಷ್ಟರಲ್ಲಿ ನಾನು ಅಡುಗೆ ಎಲ್ಲ ಮುಗಿಸಿ ಇವಾಗ ಊಟ ಹಾಕ್ಕೊಳ್ತಿದ್ದೀನಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಿದ್ದೀನಿ. ಬಾಯ್ ಬಾಯ್.